ಎಸ್, ಈ ಒಂದು ಕ್ವಶನ್ ನೋಡ್ರಿ ಎಷ್ಟು ಚೆನ್ನಾಗೈತಲ್ರಿ ಕ್ವಶನ್ ಇದ. ಏನೈತಿ ಕ್ವಶನ್? ದ ಶಾಪ್ ಡ್ಯಾಶ್ ಇನ್ ಹಾಫ್ ಆನ್ ಅವರ್, ಸೊ ಹರಿ ಅಪ್. ನೋಡ್ರಿ ಈ ಥರನಾಗಿರ್ತಕ್ಕಂಥ ಕ್ವಶನ್ ಓದೋ ಮುಂದೆ ಇಲ್ಲೇನು ಓದ್ಬೇಕಂದ್ರೆ ನೀವು ಇದು ಹವರಲ್ಲಿದ HOUR ಅಂದ್ರೆ ಹವರ್ ಅಲ್ಲ, ಇಲ್ಲಿಂದ ಅಷ್ಟು ಓದ್ಬೇಕು. ಏನಾಕೈತಿ ಇಲ್ಲಿ? ಏನಾಕೈತಿ? ಸೈಲೆಂಟ್ ಆಕೈತಿ. ಸೈಲೆಂಟ್ ಆಗಂತಲೇ ಏನಂತ ಓದ್ಬೇಕಂದ್ರೆ ನಾವು ಆರ್ ಅಂತಕ್ಕಂಥ ಓದ್ಬೇಕು. ಇಟ್ಸ್ ಎ ಹಾಫ್ ಆನ್ ಅವರ್. ಓಕೆ, ಎಸ್. ನೋಡ್ರಿ ಏನೈತಿ ಕ್ವಶನ್? ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ನು. ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಏನ್ರಿ? ಬಿಟ್ಟ ಸ್ಥಳವನ್ನ ತುಂಬಿ ಅಷ್ಟೇ ಕೇಳತ್ತೀವಿ ನಾವು. ಬೇರೆ ಏನು ಕೇಳತ್ತಿಲ್ಲ, ಹೌದಾ? ಎಸ್. ನೋಡ್ರಿ ಏನಾಕೈತಿ ನೋಡ್ರಿ, ದ ಶಾಪ್ ಡ್ಯಾಶ್ ಇನ್ ಹಾಫ್ ಆನ್ ಅವರ್, ಸೊ ಹರಿ ಅಪ್ ಅಂತಕ್ಕಂಥದ್ದು ಒಂದು ಏನೈತೆ ಅಂದ್ರೆ ಕ್ವಶನ್ ಐತಿ. ಅಲ್ಲಿ ಏನು ಮಾಡ್ಯಾರ? ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಾರ. ಅಲ್ಲಿ ಆಪ್ಷನ್ ಏನು ಕೊಟ್ಟಾರ ಅಂದ್ರೆ ವಾಸ್ ಕ್ಲೋಸಿಂಗ್ ಕೊಟ್ಟಾರ, ಕ್ಲೋಸಸ್ ಕೊಟ್ಟಾರ, ಕ್ಲೋಸ್ ಕೊಟ್ಟಾರ, ನನ್ನಂತ ಕೊಟ್ಟಾರ. ನನ್ನಂತ ಹೋಗೋದು ಒಂದು ಆಪ್ಷನ್ ಅಂತ ಡೈರೆಕ್ಟ್ ಡಿಲೀಟ್ ಆಯ್ತು. ಅವ್ರು ಹೇಳೋದಿಲ್ಲ ಕೇಳೋದಿಲ್ಲ, ಡೈರೆಕ್ಟ್ ಡಿಲೀಟ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ವಾಸ್ ಕ್ಲೋಸಿಂಗ್ ಅಂತಕ್ಕಂಥದ್ದು ಬರ್ತದನ, ಹೌದಾ? ನೋಡ್ರಿ ಇನ್ನು ಹಾಫ್ ಆನ್ ಅವರ್ ಒಳಗೆ ಕ್ಲೋಸ್ ಆಗೋದೈತಿ. ಅದಕ್ಕೆ ಏನು ಮಾಡ್ರಿ? ಹರಿ ಆಫ್ ಮಾಡ್ರಿ ಅಂತ ಹೇಳ್ತಕ್ಕಂಥದ್ದನ್ನ ಅದು ಯಾವ ಟೆನ್ಸ್ ಒಳಗೆ ಇರ್ತೈತಿ? ಈ ಹಾಫ್ ಆನ್ ಅವರ್ ಸದ್ಯ ನಡೀತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಟೆನ್ಸ್ ಒಳಗೆ ಇರಬೇಕು ಹೊರತು ಫ್ಯೂಚರ್ ಟೆನ್ಸ್ ಇದ್ದಿದ್ರೆ ವಿಲ್ ಅಂತ ಬರ್ತಿತ್ತು, ಅದೇನಾರ ನೋಡಕ್ಕೆ ಬರ್ತಿತ್ತು, ಹೌದಾ? ಇಲ್ಲ ಆಪ್ಷನ್ಸ್ ಒಳಗೆ ವಾಸ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ನಾವೇನು ಮಾಡ್ತೀವಿ? ಈ ಆಪ್ಷನನ್ನು ಏನು ಮಾಡ್ತೇವೆ? ಕ್ಯಾನ್ಸಲ್ ಮಾಡ್ತೇವೆ, ಹೌದಾ? ಈ ಆಪ್ಷನನ್ನು ಕ್ಯಾನ್ಸಲ್ ಮಾಡಿದಾಗ ಇನ್ನು ಎರಡು ಆಪ್ಷನ್ ಇರ್ತವೆ, ಒಂದು ಕ್ಲೋಸು, ಒಂದು ಕ್ಲೋಸಸ್. ಯಾವಾಗಿರ್ಲೂ ಒಂದು ರೂಲನ್ನು ನೆನಪಿಟ್ಕೊಂಡ್ಬಿಡ್ರಿ ನೀವು. ಇಲ್ಲಿ ಶಾಪ್ ಅಂತಕ್ಕಂಥದ್ದು ಒಂದು ವಸ್ತು ಅದ. ವಸ್ತು ಅಂದ್ರೆ ಏನಾಗ್ತದ? ಯಾವಾಗಿರ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಹಿ, ಶಿ, ಇಟ್ ಅಂತಕ್ಕಂಥದ್ದು ಬಂದಾಗ ಏನು ಬಳಸ್ಬೇಕಂದ್ರೆ ನೀವು ಈಗ ಅಲ್ಲಿ ಕ್ಲೋಸ್ ಐತೆ ಅಂತ ತಿಳ್ಕೊರಿ, ಹೌದಾ? ಓಪನ್ ಐತೆ ಅಂತ ತಿಳ್ಕೊರಿ, ಹೌದಾ? ಓಪನ್ಸ್ ಅಂತ ಬಳಸಬೇಕು. ಇವು ಮೂರು ಸಿಂಗ್ಯುಲರ್ ಇದ್ದಾಗ ಏನು ಬಳಸಬೇಕು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇರುವುದಿಲ್ಲ. ಅವಾಗ ಏನು ಬಳಸಬೇಕು? ಎಸ್ ಅಥವಾ ES ಪ್ರತ್ಯಯಗಳನ್ನು ಏನು ಮಾಡ್ತೀವಿ? ನಾವು ಬಳಸ್ತೀವಿ. ಹಾಗಾಗಿ ನಮ್ಮ ಆನ್ಸರ್ ಏನಾಗ್ತೈತೆ ಅಂತಕ್ಕಂಥದ್ದನ್ನ ನೋಡ್ರಿ. ದ ಶಾಪ್ ಕ್ಲೋಸಸ್ ಇನ್ ಹಾಫ್ ಆನ್ ಅವರ್, ಸೊ ಹರಿ ಅಪ್ ಅಂತಕ್ಕಂಥದ್ದು ಏನಾಗ್ತದೆ? ಆನ್ಸರ್ ಆಗ್ತದೆ. ನೋಡ್ರಿ ಎಷ್ಟು ಈಸಿಯಾಗಿರ್ತಕ್ಕಂಥ ಆನ್ಸರ್ಸ್ಗಳಿದಾವೆ, ಹೌದಾ? ಬಹಳಷ್ಟು ಈಸಿಯಾಗಿರೋದ್ರಿಂದ ನಿಮಗೇನು ಗೊತ್ತಾಗ್ತೈತಿ? ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಹೌದಾ? ಎಸ್. ಓಕೆ, ನೋಡೋಣ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ನೋಡ್ಕೊತಾ ಇರೋಣ ಅಂತ, ಹೌದಿಲ್ರಿ? ಓಕೆ.